ಸುಕೃತ್ ಅವರೆಲ್ಲ ನನ್ನ ಡೈಲಾಗನ್ನು ಕಾಪಿ ವೇಸ್ಟ್ ಮಾಡಿದ್ರು ಆಲ್ರೆಡಿ. ಬಟ್ ಆದರೂ ನಾನೊಂದು ಸಣ್ಣ ಸ್ಟೋರಿ ಇದೆ ಹೇಳ್ತೇನೆ. ಮೇ 2023 ಸುದೀಪ್ ಸರ್ಗೆ ಇನ್ಸ್ಟಾಗ್ರಾಮಲ್ಲಿ ನಾನೊಂದು ಮೆಸೇಜ್ ಹಾಕಿದ್ದೆ. ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಸರ್, ಆ್ಯಂಡ್ ಸಮ್ ಡೇ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು, ಆ್ಯಂಡ್ ದ ಡೇ ಐ ವರ್ಕ್ ವಿತ್ ಯು ಐ ಆಮ್ ಗೋನ್ ಟು ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಆ್ಯಂಡ್ ಪೋಸ್ಟ್ ಅಂತ. ಬಟ್ ಈಗ ಟೈಮ್ ಬಂದಿದೆ ಅದು ಪೋಸ್ಟ್ ಮಾಡಲಿಕ್ಕೆ. ಆ್ಯಕ್ಚುಲಿ ನಂಗೆ ಗೊತ್ತಿತ್ತು ನಾನು ಮೆಸೇಜ್ ಮಾಡಬೇಕು ಸರ್ ಅಂತೂ ಇನ್ಸ್ಟಾಗ್ರಾಮ್ ನೋಡಲ್ಲ ಅಂತ. ಬಟ್ ಆದರೂ ಮೇ 2023 ನಾನು ಮೆಸೇಜ್ ಮಾಡಿದ್ದು. ಅಕ್ಟೋಬರ್ 2023 ನಾನು ಫಸ್ಟ್ ಸೀಕ್ವೆನ್ಸ್ ಮಾಡ್ತಾ ಇದ್ದೆ ಮ್ಯಾಕ್ಸಲ್ಲಿ. ಸೊ ನನಗೆ ಗೊತ್ತಿತ್ತು ಇವನ್ ಸುದೀಪ್ ಸರ್ ಅವರು ಮೆಸೇಜ್ ನೋಡಿದ್ರು ಯೂನಿವರ್ಸ್ ನನ್ನ ಮ್ಯಾನಿಫೆಸ್ಟೇಷನ್ ಅನ್ನು ಕೇಳುತ್ತೆ, ಅದನ್ನು ಮಾಡುತ್ತೆ, ಅದೆಲ್ಲೋ ಕನೆಕ್ಟ್ ಮಾಡುತ್ತೆ ಅಂತ ಗೊತ್ತಿತ್ತು. ಸೊ ಥ್ಯಾಂಕ್ ಯು ಸರ್. ಅದೇನೋ ಮ್ಯಾನಿಫೆಸ್ಟೇಷನ್ ಎಲ್ಲೋ ಹೋಗ್ಕೊಂಡು ಮ್ಯಾನಿಫೆಸ್ಟೇಷನ್ ಎಲ್ಲೋ ಹೋಗಿ ಆಗಿ ಮತ್ತೆ ನಿಮ್ಮ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿತ್ತು. ಅದೇ ಒಂದು ಸಣ್ಣ ಅವಕಾಶದಿಂದ ಒಂದು 6 months ಟ್ರಾವೆಲ್ ಮಾಡಿದೆ, ಒಂದು 45 days ಆ್ಯಕ್ಷನ್ ಶೂಟ್ ಮಾಡಿದೆ. ಸೊ ಇದಕ್ಕೆಲ್ಲ ಫಸ್ಟ್ ಡೇ ಆಫ್ ಶೂಟ್ ಹೋಗಬೇಕಾದ್ರೆ ತುಂಬ ನರ್ವಸ್ ಆಗಿದೆ. ಬಟ್ ಇವತ್ತು ತುಂಬ ಕಂಫರ್ಟೇಬಲ್ ಆಗಿ ಮಾತಾಡ್ತಿದ್ದೆ, ಯಾಕೆಂದರೆ ಸರ್ ನನಗೆ ತುಂಬ ಕಂಫರ್ಟ್ ಮಾಡಿದರು ಆನ್ ದ ಡೇ ಆಫ್ ದ ಶೂಟ್. ಆಮೇಲೆ ಅವರ ಇನ್ಪುಟ್ಸ್, ಅವರ ಗೈಡೆನ್ಸ್, ಅವ್ರ ಕ್ಲಾರಿಟಿ. ನಾನೇನು ಥಿಂಕ್ ಮಾಡಿದೆ, ನನ್ನ ಹತ್ರ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಥಿಂಕ್ ಮಾಡಿದೆ. ಬಟ್ ಸರ್ ನನಗೆ ಹೇಳಿದ್ರು ನಿನ್ನ ಹತ್ರ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಸೊ ಅದು ಮಾಡಲಿಕ್ಕೆ ಅದಕ್ಕೆ ಪೂರಕವಾಗಿ ಏನು ಸಪೋರ್ಟ್ ಬೇಕಿತ್ತು ಎಲ್ಲ ಸಪೋರ್ಟ್ ಸರ್ ನನಗೆ ಕೊಟ್ಟರು. ಸೊ ಬಿಕಾಸ್ ಆಫ್ ದ್ಯಾಟ್ ಐ ಆಮ್ ಏಬಲ್ ಟು ಕಮ್ ಹಿಯರ್ ಆ್ಯಂಡ್ ಸ್ಟ್ಯಾಂಡ್ ಆ್ಯಂಡ್ ಟಾಕ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಯು. ಸೊ ಥ್ಯಾಂಕ್ ಯು ಸರ್. ಸೊ ಇದನ್ನು ಅವಕಾಶ ಮಾಡಿಕೊಟ್ಟಕ್ಕೆ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಶಿವ್ ಸರ್, ಆಮೇಲೆ ಶಿವ್ ಸರ್ ನನಗೆ ಮೊದಲಿಂದ ಪರಿಚಯ, ನಮ್ಮ DOP ಸರ್, ಹಾಗೆಯೇ ಅದ್ನೀಶ್ ಸರ್. ಸೊ ಇದು ಬಿಟ್ಟು ದಾನು ಸರ್. ಸೊ ನಮ್ಗೆ ಏನೆಲ್ಲ ಥಾಟ್ ಇತ್ತು, ಅದೆಲ್ಲ ವಿಷನ್ ಇತ್ತು, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ಲಿ, ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದರು. ಸುಕೃತ್ ಅವರೆಲ್ಲ ನನ್ನ ಡೈಲಾಗನ್ನು ಕಾಪಿ ವೇಸ್ಟ್ ಮಾಡಿದ್ರು ಆಲ್ರೆಡಿ. ಬಟ್ ಆದರೂ ನಾನೊಂದು ಸಣ್ಣ ಸ್ಟೋರಿ ಇದೆ ಹೇಳ್ತೇನೆ. ಮೇ 2023 ಸುದೀಪ್ ಸರ್ಗೆ ಇನ್ಸ್ಟಾಗ್ರಾಮಲ್ಲಿ ನಾನೊಂದು ಮೆಸೇಜ್ ಹಾಕಿದ್ದೆ. ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಸರ್, ಆ್ಯಂಡ್ ಸಮ್ ಡೇ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು, ಆ್ಯಂಡ್ ದ ಡೇ ಐ ವರ್ಕ್ ವಿತ್ ಯು ಐ ಆಮ್ ಗೋನ್ ಟು ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಆ್ಯಂಡ್ ಪೋಸ್ಟ್ ಅಂತ. ಬಟ್ ಈಗ ಟೈಮ್ ಬಂದಿದೆ ಅದು ಪೋಸ್ಟ್ ಮಾಡಲಿಕ್ಕೆ. ಆ್ಯಕ್ಚುಲಿ ನಂಗೆ ಗೊತ್ತಿತ್ತು ನಾನು ಮೆಸೇಜ್ ಮಾಡಬೇಕು ಸರ್ ಅಂತೂ ಇನ್ಸ್ಟಾಗ್ರಾಮ್ ನೋಡಲ್ಲ ಅಂತ. ಬಟ್ ಆದರೂ ಮೇ 2023 ನಾನು ಮೆಸೇಜ್ ಮಾಡಿದ್ದು. ಅಕ್ಟೋಬರ್ 2023 ನಾನು ಫಸ್ಟ್ ಸೀಕ್ವೆನ್ಸ್ ಮಾಡ್ತಾ ಇದ್ದೆ ಮ್ಯಾಕ್ಸಲ್ಲಿ. ಸೊ ನನಗೆ ಗೊತ್ತಿತ್ತು ಇವನ್ ಸುದೀಪ್ ಸರ್ ಅವರು ಮೆಸೇಜ್ ನೋಡಿದ್ರು ಯೂನಿವರ್ಸ್ ನನ್ನ ಮ್ಯಾನಿಫೆಸ್ಟೇಷನ್ ಅನ್ನು ಕೇಳುತ್ತೆ, ಅದನ್ನು ಮಾಡುತ್ತೆ, ಅದೆಲ್ಲೋ ಕನೆಕ್ಟ್ ಮಾಡುತ್ತೆ ಅಂತ ಗೊತ್ತಿತ್ತು. ಸೊ ಥ್ಯಾಂಕ್ ಯು ಸರ್. ಅದೇನೋ ಮ್ಯಾನಿಫೆಸ್ಟೇಷನ್ ಎಲ್ಲೋ ಹೋಗ್ಕೊಂಡು ಮ್ಯಾನಿಫೆಸ್ಟೇಷನ್ ಎಲ್ಲೋ ಹೋಗಿ ಆಗಿ ಮತ್ತೆ ನಿಮ್ಮ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿತ್ತು. ಅದೇ ಒಂದು ಸಣ್ಣ ಅವಕಾಶದಿಂದ ಒಂದು 6 months ಟ್ರಾವೆಲ್ ಮಾಡಿದೆ, ಒಂದು 45 days ಆ್ಯಕ್ಷನ್ ಶೂಟ್ ಮಾಡಿದೆ. ಸೊ ಇದಕ್ಕೆಲ್ಲ ಫಸ್ಟ್ ಡೇ ಆಫ್ ಶೂಟ್ ಹೋಗಬೇಕಾದ್ರೆ ತುಂಬ ನರ್ವಸ್ ಆಗಿದೆ. ಬಟ್ ಇವತ್ತು ತುಂಬ ಕಂಫರ್ಟೇಬಲ್ ಆಗಿ ಮಾತಾಡ್ತಿದ್ದೆ, ಯಾಕೆಂದರೆ ಸರ್ ನನಗೆ ತುಂಬ ಕಂಫರ್ಟ್ ಮಾಡಿದರು ಆನ್ ದ ಡೇ ಆಫ್ ದ ಶೂಟ್. ಆಮೇಲೆ ಅವರ ಇನ್ಪುಟ್ಸ್, ಅವರ ಗೈಡೆನ್ಸ್, ಅವ್ರ ಕ್ಲಾರಿಟಿ. ನಾನೇನು ಥಿಂಕ್ ಮಾಡಿದೆ, ನನ್ನ ಹತ್ರ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಥಿಂಕ್ ಮಾಡಿದೆ. ಬಟ್ ಸರ್ ನನಗೆ ಹೇಳಿದ್ರು ನಿನ್ನ ಹತ್ರ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಸೊ ಅದು ಮಾಡಲಿಕ್ಕೆ ಅದಕ್ಕೆ ಪೂರಕವಾಗಿ ಏನು ಸಪೋರ್ಟ್ ಬೇಕಿತ್ತು ಎಲ್ಲ ಸಪೋರ್ಟ್ ಸರ್ ನನಗೆ ಕೊಟ್ಟರು. ಸೊ ಬಿಕಾಸ್ ಆಫ್ ದ್ಯಾಟ್ ಐ ಆಮ್ ಏಬಲ್ ಟು ಕಮ್ ಹಿಯರ್ ಆ್ಯಂಡ್ ಸ್ಟ್ಯಾಂಡ್ ಆ್ಯಂಡ್ ಟಾಕ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಯು. ಸೊ ಥ್ಯಾಂಕ್ ಯು ಸರ್. ಸೊ ಇದನ್ನು ಅವಕಾಶ ಮಾಡಿಕೊಟ್ಟಕ್ಕೆ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಶಿವ್ ಸರ್, ಆಮೇಲೆ ಶಿವ್ ಸರ್ ನನಗೆ ಮೊದಲಿಂದ ಪರಿಚಯ, ನಮ್ಮ DOP ಸರ್, ಹಾಗೆಯೇ ಅದ್ನೀಶ್ ಸರ್. ಸೊ ಇದು ಬಿಟ್ಟು ದಾನು ಸರ್. ಸೊ ನಮ್ಗೆ ಏನೆಲ್ಲ ಥಾಟ್ ಇತ್ತು, ಅದೆಲ್ಲ ವಿಷನ್ ಇತ್ತು, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ಲಿ, ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.